ಈಗ ಮೊದಲನೇ ಕ್ವಶನ್ ಬಂದು ನಮ್ಮ ಈಗ ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಸರ್ ಗೊತ್ತಲ್ಲ ನಿಮಗೆ, ಅವ್ರ ಥರ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಯಾರಿಗಿದೆ? ಸಿದ್ದರಾಮಯ್ಯ. ವಾರೇ ನಿಮ್ ಇಷ್ಟ ಅಂತ ಹೇಳ್ಬೋದು. ಪುನೀತ್ ರಾಜ್ಕುಮಾರ್. ಓಕೆ, ಸೂಪರ್ ಆಗಿ ಹೇಳಿದ್ರೆ ನೀವು. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಕಿಚ್ಚ ಸುದೀಪ್ ಅಂತ ಹೇಳ್ತೀರಾ ತುಂಬಾ. ಮಾಡಿದ್ಯಾ ನಿಮ್ಗೆ ಯಾರೇ ಅನ್ಸುತ್ತೆ? ದರ್ಶನ್ ಡಿವಾಸ್ ಇದೆಯಾ ಅಂತೀರಾ? ಓಕೆ. ಒಬ್ಬ ಮನುಷ್ಯನ ಇಷ್ಟು ಆರಾಧಿಸ್ತಾರ? ನಮ್ ಕನ್ನಡದ ಜನನ ಸೆಂಟಿಮೆಂಟಲ್ ಫೂಲ್ಸ್ ಅಂದ್ರಲ್ಲ ಸರ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KTN ಹುಡುಗ. ಅದೇ ಥರ ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಗೈಸ್, ಅದೇ ಥರ నేను ಒಂದು ವರ್ಷ ಕಂಟೆಂಟ್ ಜೊತೆ ಬಂದಿದ್ದೀನಿ. ಕಂಟೆಂಟ್ ತಗೊಂಡು ಏನಿಲ್ಲ ಗೈಸ್, ಇವತ್ತು ಕಂಟೆಂಟ್ ಅಂದರೆ ಓದ್ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ದೆ ವಿಜಯ್ ದಳಪತಿ ಸರ್ದು. ವಿಜಯ್ ಅವ್ರ ಫ್ಯಾನ್ಸ್ ಇರೋ ಥರ ನಮ್ಮ ಕರ್ನಾಟಕದಲ್ಲಿ ಯಾರು ಆ ಥರ ಫ್ಯಾನ್ಸ್ ಇರೋರು ಅಂತ ನಾನು ಕೇಳಿದೆ. ಬಟ್ ಓದ್ ವಿಡಿಯೋದಲ್ಲಿ ಹಾಕಿದೆ. ಬಟ್ ಅದೇ ಥರ ನೀವು ಯಾರೂ ತಿಳಿಸಿರ್ನಿಲ್ಲ, ಯಾರು ಕಮೆಂಟ್ ಮೂಲಕ ಆಗಿರ್ಬೋದು ಮತ್ತೊಂದು ತಿಳಿಸಿರ್ಲಿಲ್ಲ. ಬಟ್ ಆದರೆ ಇವಾಗ ನಾನೇ ಡೈರೆಕ್ಟಾಗಿ ಹೋಗಿ ಜನಗಳ ಹತ್ರ ಕೇಳೋಣ ಗೈಸ್, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ಮಾತಾಡ್ತಾರೆ ಜನಗಳು ಅಂತ ಕೇಳೋಣ. ಡೈರೆಕ್ಟಾಗಿ ಕೇಳೋಣ ಬನ್ನಿ ಗೈಸ್. ಇವತ್ತಿನ ವೀಡಿಯೋ ಅಂದ್ಕೊಂಡು ಇವತ್ತು ಹೊರಗಡೆ ಜನರ ಜೊತೆಲಿ ಮಾತಾಡೋಣ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಒನ್ ಬಂದು ನಂಬಿಕೆ ಅಂದರೆ ಏನು? ನಂಬಿಕೆ ಅಂದರೆ ಏನು? ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಮೇಲೆ ನಂಬಿಕೆ ಇಡಬಾರ್ದು, ಯಾರ ಮೇಲೆ ನಂಬಿಕೆ ಇಟ್ಟು ಕೆಟ್ಟಿದ್ದೀರಾ ಅಂತ ಅದನ್ನು ಕೇಳೋಣ. ಸೆಕೆಂಡ್ ಒನ್ ಕ್ವಶನ್. ಇನ್ನು ಲಾಸ್ಟ್ ಕ್ವಶನ್ ಬಂದು ಲವ್ ಗೈಸ್. ಎಲ್ಲರೂ ಬೇಕಲ್ಲ ಬಸ್ ಲವ್ ಅಂದರೆ ಗೈಸ್ ಈ ಪ್ರಪಂಚದಲ್ಲಿ ಈಗ ಸಿಚುವೇಷನಲ್ಲಿ ಲವ್ ಬೇಕಾ? ಏನು ಲವ್ ಮಾಡೋರಿಗೆ ಏನು ಇರಬೇಕು, ಯಾವ ಥರ ಲವ್ ಇರಬೇಕು, ಲವ್ ಅಂದರೆ ಏನು, ಇದು ಮೂರನ್ನು ತಗೊಂಡು ಹೋಗ್ತಾಯಿದ್ದೀನಿ ಗೈಸ್. ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಜನ, ಯಾವ ಥರ ಆನ್ಸರ್ ಮಾಡ್ತಾರೆ, ಪ್ರತಿಯೊಂದು ಕೇಳೋಣ ಬನ್ನಿ ಗೈಸ್ ಇವತ್ತಿನ ವೀಡಿಯೋದಲ್ಲಿ. ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೇನು ಅನಿಸುತ್ತೆ, ಪ್ರತಿಯೊಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತದಂಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ. ಅದೇ ಥರ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಬನ್ನಿ ಗೈಸ್, ಈಗ ಏನು ಅನ್ನೋದು ಒಂದು ಅರ್ಥ ಆಗ್ತಿಲ್ಲ. ಸೋಮವಾರದಿಂದ ಹಿಡಿದು ಶನಿವಾರದವರೆಗೂ ಟೈಮೇ ಹೋಗಲ್ಲ. ಅದೇ ಭಾನುವಾರ ಬಂತು ಅಂದರೆ ಟೈಮ್ ನೋಡ್ತೀನಿ, ಎದ್ದು ನೋಡೋಣ 12 ಗಂಟೆ. ಬನ್ನಿ ಗೈಸ್, ಜಾಸ್ತಿ ಮಾತು ಬೇಡ, ಕೆಲಸ ಮಾಡೋಣ, ಏನಂತೀರಾ? ಬನ್ನಿ ಗೈಸ್ ಅಂತ ಹೇಳ್ತಾನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಓಕೆ ಗೈಸ್, ಅದೇ ಥರ ಇವಾಗ ಹೋಗ್ತಾ ಇದ್ದೀವಿ. ಆಡಿಯನ್ಸ್ ಮಾತಾಡ್ಸೋಣ ಅಂತ ಈಗ ಯಾವ ಥರ ಕ್ವಶನ್ ಕೇಳೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬಟ್ ಆದರೆ ಯಾರು ಸಿಕ್ಕಿಲ್ಲ ಇದು. ಇವಾಗ ಗೈಸ್ ಏನಕ್ಕೆ ನಡ್ಕೊಂಡು ಹೋಗ್ತಿರೋದು, ಬೆಟರ್ ನಡ್ಕೊಂಡು ಹೋಗೋದು ಅನ್ಕೋತೀನಿ. ಯಾಕಂತೀರ, ಬೈಕ್ ತೊಗೊಂಡೋದ್ರೆ ಬೈಕ್ ಪಾರ್ಕಿಂಗ್ ಮಾಡಬೇಕು, ಮತ್ತು ನಡೆಯೋದೊಂದು ಸ್ವಲ್ಪ ಸುಸ್ತಾದರೂ ಪರವಾಗಿಲ್ಲ, ಇಷ್ಟು ಮಾಡೋಕ್ಕಲ್ಲ ಅಂತ ಏನಂತೀರ. ನಡ್ಕೊಂಡು ಹೋಗೋದ್ರಿಂದ ಏನು ಯೂಸು ಅಂತ ಗೈಸ್, ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಪಾರ್ಕಿಂಗ್ ಮಾಡಬೇಕು, ಮತ್ತು ಅಲ್ಲೆಲ್ಲ ನಿಂತು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಡ್ಕೊಂಡು ಹೊಂಟಿದ್ರೆ ತುಂಬ ಬೆಟರು, ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಮನೆಗೆ ಸರ್ ಇದ್ರೆ ಮಾತಾಡ್ತಾನಿಲ್ಲ. ನನ್ನದು ಗೊತ್ತಿಲ್ಲ ಯಾರಿಗಿದೆ ಅಂತ. ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಜಯಂತ್ ಅಂತ. ಬ್ರೋ, ಜಸ್ಟ್ ಒಂದು ಕ್ವಶನ್ ಕೇಳ್ಬೋದು ನಿಮಗೆ ಬ್ರೋ? ಏನಂದರೆ ಈಗ ತಮಿಳುನಾಡು ವಿಜಯ್ ದಳಪತಿ ಗೊತ್ತಲ್ಲ ನಿಮಗೆ, ದಳಪತಿ ಸರ್ಗಿರೋ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇದೆ? ಯಾರಿಗೆ? ಡಿಬಾಸ್ ಸರ್ಗಿದೆ ಅಂತೀರಾ? ಓಕೆ ಬ್ರೋ, ಇಷ್ಟು ನಿಮ್ಗೇನಾದ್ರು ಅವ್ರ ಫ್ಯಾನ್ ನೀವು? ಓಕೆ, ತುಂಬ ಥ್ಯಾಂಕ್ ಯು ಬ್ರೋ. ಸರ್ ಅಂತೂ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಅದೇ ಥರ ಈಗ ಇನ್ನೊಬ್ರು ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಅವ್ರು ಯಾವ ಥರ ರಿಯಾಕ್ಟ್ ಮಾಡಿದಾರೆ ಅಂತ ಕೇಳ. ಓಕೆ, ನಮಸ್ಕಾರ ಮೇಡಮ್, ನಾವು ಒಬ್ಬ ಯೂಟ್ಯೂಬರ್ KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಜೊತೆ 2 ನಿಮಿಷ ಮಾತಾಡೋದಾ ಮೇಡಮ್? ಇದು ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಗೊತ್ತಾ ನಿಮಗೆ? ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಅವ್ರ ಥರ ಫ್ಯಾನ್ಸ್ ಕ್ರೇಜ್ ಹೊಂದಿರೋ ನಟ ಯಾರು? ಯಾರು ಒಬ್ರು ಇದು ಮಾಡ್ಬೋದು? ಯಶ್ ಅಂತೀರಾ? ಓಕೆ ಮೇಡಮ್. ಏನಂದೆ ನೀನು? ಒಂದ್ ಹೆಜ್ಜೆ ಇಟ್ಟು ಬಂದವನು ಅಂತ. ಗಡಿಯಾರದಲ್ಲಿ 1 ಗಂಟೆ ಆಗಕ್ಕೆ ದೊಡ್ಡ ಮುಳ್ಳು 60 ಹೆಜ್ಜೆ ಇಡಬೇಕು, ಚಿಕ್ಕ ಮುಳ್ಳು 1 ಹೆಜ್ಜೆ ಇಟ್ಟರೆ ಸಾಕು ಹೇಳ್ತೀರಾ? ಅದು ಮೊದಲ ಆನ್ಸರ್ ತುಂಬ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ.
ಸೆಕೆಂಡ್ ಒಂದು ಕ್ವಶನ್ ಬಂದು ನಂಬಿಕೆ ಅಂದರೆ ಏನು? ನಂಬಿಕೆ ಅಂದರೆ ಯಾರ ಮೇಲೆ ಇಡ್ತೀರಾ? ಯಾಕೆ ನಂಬಿಕೆ ಇಡ್ತೀರಾ? ನಂಬಿಕೆ ಅಂದ್ರೆ ನನ್ನ ಪೇರೆಂಟ್ಸ್ ಮೇಲೆ ಹೇಳೋದು ಯಾವಾಗಲೂ. ನಾನು ಇಡೀ ಜಗತ್ತಲ್ಲಿ ನನ್ನ ದೇವ್ರು ನಂಬಲ್ಲ. ನನ್ನ ದೇವ್ರಿಗೂ ಕೈ ಮುಗಿ ಪೂಜೆ ಮಾಡಲ್ಲ. ನಾನು ಎದ್ದೇಸ ನನ್ನ ದೇವ್ರ ಓಕೆ, ಯಾಕೆ ಅಂತ ಕೇಳಿದ್ರೆ ಯಾಕೆಂದ್ರೆ ನಾವು ಇವಾಗ ಚಿಕ್ಕ ವಯಸ್ಸಿಂದ ಬೆಳೆದಿರ್ತೀವಿ ಅವ್ರ ಜೊತೆಗೆ. ಅವ್ರು ಏನು ನಮ್ಮ ಹತ್ರ ಅವ್ರು ಶೇರ್ ಮಾಡ್ತಾರೆ, ನಾವು ಅವ್ರ ಶೇರ್ ಮಾಡಿರ್ತೀವಿ. ಓಕೆ, ಇನ್ನು ಲಾಸ್ಟ್ ಕ್ವಶನ್ ಬಂದು ಲವ್ ಅಂದರೆ ಏನು? ಈ ಸಿಚುವೇಶನಲ್ಲಿ ಬೇಕಾ ಏನು? ಈ ಸಿಚುವೇಶನ್ ಬೇಡ. ಅದು ಲವ್ ಅಂದ್ರೆ ಈ ಟೈಮಲ್ಲಿ ಅದು ಇಷ್ಟನೇ ಆಗಲ್ಲ ಯಾರಿಗೂ. ಒಬ್ಬೊಬ್ರು ಅಟ್ರಾಕ್ಷನ್ ಅಷ್ಟೇ ಕ್ಲೋಸ್ ಆಗುತ್ತೆ. ಈಗ ಇದು ಆಕ್ಚುಲಿ ಚೆನ್ನಾಗಿರೋದು. ಎಷ್ಟೋ ಜನ ಈಗ ವಾಯ್ಸ್ ಆಗಿರ್ಬೋದು, ಕಲ್ಸ್ ಆಗಿರೋ ಟೈಮ್ ಪಾಸ್ ಅವರೆಲ್ಲ ಟೈಮ್ ಪಾಸ್ ಅಷ್ಟೇ. ಅಂತ ಹೇಳಕ್ ಇಷ್ಟ ಟೈಮ್ ಪಾಸ್ ಬಿಟ್ಟು ಇನ್ನೇನು ಮಾಡಲ್ಲ ಅವರು. Okay. ಟೈಮ್ ಪಾಸ್ ದುಡ್ಡು. ಓಕೆ, ದುಡ್ಡು ಮೇಲೆ ಡಿಪೆಂಡ್ ಅಂತ. ಈಗ ನಮ್ಮ ಯೂತ್ಗೆ ಜನ್ರೇಷನ್ಗೆ ನಮ್ಮ ಗಂಡು ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಂದ್ರೆ ಫಸ್ಟ್ ದುಡೀರಿ, ಸೆಟ್ಲ್ ಆಗಿ ಆಮೇಲೆ ಎಲ್ಲ ಬರೋದು. ನಂದೊಂದು ಅನ್ಬೋದು ಮಾತು ಹೇಳ್ತೀನಿ ಕೇಳು. ಈ ಪ್ರಪಂಚದಲ್ಲಿ ಸೆಂಟಿಮೆಂಟು ಎಮೋಷನ್ ಇದೆಲ್ಲ ವೇಸ್ಟ್. ನಮ್ಮನ್ನ ಕಾಪಾಡೋದು ಒಂದೇ, ಕಾಸು. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ನಮ್ಮದು KTN ಹುಡುಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ? ಥ್ಯಾಂಕ್ಸ್ ಗೈಸ್. ಆ ಹುಡುಗಿಯರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರೆ ಗೈಸ್. ಎಷ್ಟು ಚೆನ್ನಾಗಿ ಮಾತಾಡೋರು, ಎಲ್ಲ ಇಂಪಾರ್ಟೆಂಟ್ ಚೆನ್ನಾಗಿ ಮಾತಾಡಿದ್ರು ಗೈಸ್. ಅದೇ ಥರ ಈಗ ಇನ್ನೊಬ್ರು ಬ್ರದರ್ಸ್ ಸಿಕ್ಕಿದ್ದಾರೆ. ಬನ್ನಿ ಗೈಸ್, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಸರ್ ವಿಜಯ್ ಅಂತ. ನಿಮ್ಮ ಹೆಸರು ಸರ್? ಯೋಗಿನಾಥ್. ಸರ್ ನಮ್ಮದು ಬಂದಿರೋ ಉದ್ದೇಶ ಬೇರೆನಲ್ಲ. ವಿಜಯ್ ದಳಪತಿ ಗೊತ್ತಲ್ಲ ಸರ್? ಏನು ಹೇಳಿ, ತಮಿಳುನಾಡಲ್ಲಿ ವಿಜಯ್ ದಳಪತಿ ಸರ್ ಗೊತ್ತಲ್ಲ ನಿಮಗೆ? ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಅವ್ರ ಥರ ಫ್ಯಾನ್ಸ್ ಪೇಜ್ ಹೊಂದಿರೋಂಥವ್ರು ಯಾರು? ಫ್ಯಾನ್ಸ್ ಕ್ರಿಯೇಟಿವ್ ಅಂತಾರೆ ಡಿ ಬಾಸ್ ಅಂತೀರಾ? ಓಕೆ, ತುಂಬ ಚೆನ್ನಾಗಿ ಹೇಳ್ತೀರಾ. ಅವ್ರ ಥರ ಫ್ಯಾನ್ಸ್ ಡಿ ಬಾಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಗೈಸ್, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು ಬ್ರೋ. ಅದೇ ಥರ ಸೆಕೆಂಡ್ ಕ್ವಶನ್ ಬಂದು ನಮ್ಮ ನಂಬಿಕೆ ಅಂದರೆ ಏನು? ನಂಬಿಕೆ ಯಾರ ಮೇಲೆ ಜಾಸ್ತಿ ನಂಬಿಕೆ ಇಡ್ತೀರಾ? ಏನಕ್ಕೆ? ಥ್ಯಾಂಕ್ ಯು ಬ್ರೋ. ಏನಕ್ಕೆ? ಒಂದು ಚಿಕ್ಕದು ಹೇಳ್ಬೇಕಂದ್ರೆ ಜೀವರ್ಗೆಲ್ಲ ನನ್ನ ಉಸಿರು ನಾನು ಕುಚ್ಚಿಕೋ ಕಳ್ಳ, ನಾನು ಕುಚ್ಚಿಕೋ. ಗೊತ್ತಿರಲ್ಲ ಕಾಲ ಗೈಸ್ ಆತ ಬ್ರೋ. ಅದೇ ಥರ ಎರಡನೇ ಕ್ವಶನ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಇನ್ನು ಮೂರನೇ ಕ್ವಶನ್, ಲಾಸ್ಟ್ ಕ್ವಶನ್ ಬಂದು ನಿಮ್ಮ ಲವ್ ಬಗ್ಗೆ ಹೇಳ್ಬೇಕಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಯಾಕೆ ಮಾತೇ ಇಲ್ಲ. ಇಂಟ್ರೆಸ್ಟ್ ಇಲ್ಲ ಅಂತೀರಾ? ಓಕೆ, ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತೀರಾ? ಈ ಸಿಚುವೇಶನ್ ಲವ್ ಬೇಕಾ ನಿಮಗೆ? ನಮ್ಮಂಥ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಓಕೆ ಬ್ರೋ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಗೈಸ್. ಅದೇ ಥರ ಇನ್ನೊಬ್ರು ಸಿಕ್ಕಿದ್ದಾರೆ ಫ್ಯಾನ್ಸ್ ಯಾವ ಥರ ಇದೆ ನೋಡೋದಾಗ ಗೈಸ್. ಯೂನಿವರ್ಸ್ ಕ್ರೇಜ್ ಯಾವ ಥರ ಇದೆ, ಅದೇ ಥರ ಇನ್ನೊಬ್ರು ಸಿಕ್ಕಿದ್ದಾರೆ. ಬನ್ನಿ ಗೈಸ್, ಯಾವ ಥರ ಇವ್ರು ಯಾವ ಥರ. ಬ್ರೋ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ರಾಜೇಶ್ ಅಂತನಾ? ಓಕೆ, ನೀವೇನು ಮಾಡ್ಕೊಂಡಿರೋದು? ಸೆಕೆಂಡ್ ಬ್ರೋ ಏನಿಲ್ಲ ಬ್ರೋ ಅಂದರೆ, ಇವಾಗ ನಮ್ಮ ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಸರ್ ಗೊತ್ತಲ್ಲ, ಅವ್ರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿದ್ದಾರೆ ತಮಿಳುನಾಡಿನಲ್ಲಿ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಅವ್ರ ಥರ ಫ್ಯಾನ್ಸ್ ಪೇಜ್ ಯಾರಿಗಿದೆ? ಪಕ್ಕಾ ಡಿ ಬಾಸ್. ಡಿ ಬಾಸ್ ಅಭಿಮಾನ ಅಂತೀರಾ ನೀವು? ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರು ಬ್ರೋ. ಅದೇ ಥರ ನಿಮಗೆ ಸೆಕೆಂಡ್ ಕ್ವಶನ್ ಬಂದು ನಿಮ್ಮ ನಂಬಿಕೆ ಅಂದರೆ ಯಾರ ಮೇಲೆ ಇರ್ತೀರಾ? ಯಾಕೆ? ನಂಬಿಕೆ ಅಂದರೆ ಏನು? ನಂಬಿಕೆ ಅಂದರೆ ನಾವು ಯಾವತ್ತೂ ಲವರ್ಗೋಸ್ಕರ ಲವರ್ಗೆ ಯಾವ್ದು ನಂಬಿಕೆ ಇರಬಾರ್ದು. ಎತ್ತ ಮನೆಯ ಅಪ್ಪ ಅಮ್ಮನ ನಂಬಿಕೆ ಇರಬೇಕು. ಅಪ್ಪ ಅಮ್ಮ ನೋಡ್ಕೋಬೇಕು. ಯಾರು ಹೋಗಬೇಡಿ, ಯಾರು ನಂಬಿಕೆ ಇಡಬೇಡಿ. ಆಮೇಲೆ ಅಪ್ಪ ಅಮ್ಮನ ನಂಬಿಕೆ ಇಡ್ಕೊಂಡು ಬ್ರೋ ಎಲ್ಲ ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಒಂದೇ ಹುಡುಗಿ ಒಂದೇ ಥರ ಇರಲ್ವಲ್ಲ? ಅಂದರೆ ನಾವು ಸಿಂಗಲ್, ಯಾರು ಕಮೆಂಟ್ ಆಗಿ ನಂಬಿಲ್ಲ. ಓಕೆ, ಇನ್ನು ಲವ್ ಬಗ್ಗೆ ಅನ್ಬೇಕು. ಲವ್ ಮೇಲೆ ಇಂಟ್ರೆಸ್ಟ್ ಇದೆ ಏನು ಅನ್ಸುತ್ತೆ? ಏನು ಹೇಳಕ್ಕೆ ಇಷ್ಟಪಡ್ತಾರೆ ಲವ್ ಬಗ್ಗೆ ಹೇಳ್ಬೇಕಂದ್ರೆ? ಅಂದರೆ ನಂಬಿದ್ರು ಮೋಸ ಆಗಿದ್ದಕ್ಕೆ ದೂರ ಇದ್ದೀರಾ ಹೇಳಕ್ಕೆ ಇಷ್ಟಪಡ್ತಾರೆ ಬ್ರೋ. ಇಷ್ಟೊತ್ತು ಹುಡುಗ ಪ್ರಪೋಸ್ ಮಾಡಿದಾಗಲೇ ಚಪ್ಪಲಿ ತಗೊಂಡ್ಬಾರ್ದು ಆಗಲ್ಲ ಅನ್ನೋದಲ್ವಾ? ಆಗ ಅಟ್ಲೀಸ್ಟ್ 4 ದಿನ ಕುಡ್ದು ನಾವು ತಿಂತೇನೆ. ಆದ್ರೆ ಹಿಂಗೆ ಕೊನೆವರೆಗೂ ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿ ವಿಷ ಕುಡಿಯಂಗ್ ಮಾಡ್ತೀರಲ್ರೇ. ಥ್ಯಾಂಕ್ ಯು ಸೊ ಮಚ್ ಬ್ರೋ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಬ್ರೋ. ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಾ? ಮೇಡಮ್ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ನೇಮ್? ಓಕೆ ಮೇಡಮ್, ಇದು ಬಂದು ನಮ್ಮ ಈಗ ತಮಿಳುನಾಡಿನಲ್ಲಿ
ಅತಿ ಹೆಚ್ಚು ಫ್ಯಾನ್ಸ್ ಬಂದು ವಿಜಯ್ ದಳಪತಿ ಸರ್ಗಿದ್ದಾರೆ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ? ಡಿ ಬಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಂದು ಸಲ ಡಿ ಬಾಸ್ ಅಂತ ಹೇಳ್ತಿದ್ದೀರಾ. ಅದೇ ಥರ ನಂಬರ್ 1 ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಈಗ ನಂಬರ್ 2 ಕ್ವಶನ್ ಬಂದು ನಂಬಿಕೆ ಅಂದರೆ ಏನು? ನಂಬಿಕೆ ಯಾಕೆ ಇಡಬೇಕು? ಯಾರ ಮೇಲೆ ಇಡ್ತೀರಾ ನಂಬಿಕೆ ಅಂದರೆ? ಯಾರ ಮೇಲೆ ಇಡ್ತೀರಾ ಅಂತ? ದೇವ್ರ ಮೇಲೆ ಇಟ್ಟಿದ್ದೀನಿ. ಓಕೆ, ದೇವ್ರ ಮೇಲೆ ಅಂತ ತುಂಬ ನಂಬ್ತೀರಾ ಅಂತ. ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನಾದ ತೇರಿನವನೇ. ಅದೇ ಥರ ಈಗ ಈ ಸಿಚುವೇಶನಲ್ಲಿ ಎಷ್ಟೋ ಜನ ಲವ್ ಅಂತ ಹಾಳಾಗ್ತಿದ್ದಾರೆ ಅಂತ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲವ್ ಅನ್ನೋದೆಲ್ಲ ಬರೀ ಕ್ರಶ್ ಅಷ್ಟೇನೆ, ಹಾಂ, ಅದರಲ್ಲಿ ನಂಬಿಕೆ. ಅದು ಒಳ್ಳೆಯದು ಏನು ಅಂತ? ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಹುಡುಗರು ಹೆಂಗೆ ಹೋಗ್ತಾರೆ ಅಂತ. ಆ ಹುಡುಗರಿಗೆ ಒಂದು ಮಾತು ಹೇಳ್ಬೇಕಂತ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ಒಳ್ಳೆ ಮಾತು ಹೇಳೋಕ್ಕೆ. ಲವ್ ಅಂದ್ಬಿಟ್ಟು ಲೈಫನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ಹಾಂ, ಬಟ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಚಾನಲ್ಗೆ ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಮೇಡಮ್. ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರು ಡಿ ಬಾಸ್ ಅಂತ ಹೇಳಿದ್ದಾರೆ. ಅದೇ ಥರ ಇವಾಗ ಇನ್ನೊಬ್ಬರು ಬಣ್ಣ ಸಿಕ್ಕಿದ್ದಾರೆ, ಅವರು ಮಾತಾಡ್ತಾನೆ ಬನ್ನಿ ಈಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸರ್ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದದ್ದು. ನಿಮ್ಮ ಹೆಸರು? ಸುದೀಪ್ ಅಂತನಾ? ಓಕೆ ಸರ್. ಈಗ ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಸರ್ ಗೊತ್ತಲ್ಲ ನಿಮಗೆ? ಅವ್ರಿಗಿರೋ ಕ್ರೇಜ್ ತುಂಬ ಕ್ರೇಜ್ ಇದೆ ತಮಿಳುನಾಡಿನಲ್ಲಿ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಅವ್ರ ಥರ ಕ್ರೇಜ್ ಯಾರಿಗಿದೆ? ಡಿ ಬಾಸ್ ಅಂತೀರಾ ನೀವು? ಹೀರೋಸ್. ಹಾಂ, ಹೀರೋಸಲ್ಲಿ ಯಾರು? ಯಾರು? ಉಪೇಂದ್ರ ಅಂತೀರಾ? ಓಕೆ, ಉಪೇಂದ್ರ ತುಂಬ ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾನ್ಸೆಂಟ್. ಕ್ರೇಜ್ ಇದೆ ಅಂತೀರಾ? ಓಕೆ ಬ್ರೋ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಸೆಕೆಂಡ್ ಕ್ವಶನ್ ಬಂದು ನಂಬಿಕೆ ಅಂದರೆ ಏನು? ನಂಬಿಕೆ ಯಾಕೆ ಯಾರ ಮೇಲೆ ಇಡ್ತೀರಾ? ಈಗ ಒಂದು ನಂಬಿಕೆ ಅಂದರೆ ಯಾರ ಮೇಲೆ ಇರ್ತಾರೆ, ಯಾಕೆ, ಏನಕ್ಕೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ಈಗ ನನ್ನ ಮೇಲೆ ನಂಬಿಕೆ ಇಡ್ತೀರಾ, ಏನು ಗುಣ ಇಷ್ಟ ನನ್ನ ಕ್ವಾಲಿಟಿ ಅಂತ ನಿಮಗೆ ಕೇಳಿದ್ದು. ಅದು ನಿಮ್ಮ ಫೇವ್ರೇಟ್ ಪರ್ಸನ್ ಯಾರ ಮೇಲೆ ಇರ್ತಾ? ಅದೇ ಇದು ಹೆಲ್ಪಿಂಗ್ ನೇಚರ್ ಇರುತ್ತಲ್ಲ, ಹಾಂ, ಅವ್ರ ಮೇಲೆ ನಂಬಿಕೆ ಇರುತ್ತೆ. ಏನಕ್ಕೆ ಹೆಲ್ಪಿಂಗ್ ನೇಚರ್ ಇರೋ ಮಾತೇ ಇಲ್ಲ. ಓಕೆ, ಅಷ್ಟು ತುಂಬ. ಲಾಸ್ಟ್ ಕ್ವಶನ್ ಬಂದು ನಮ್ಮ ಈ ಸಿಚುವೇಶನಲ್ಲಿ ನಮ್ಮಂಥ ಹುಡುಗರಿಗೆ ಲವ್ ಬೇಕಾ ಬೇಡವಾ? ಅದೇ ಒಂದು ಸರ್ಟೇನ್ ಏಜ್ವರೆಗೂ ಲವ್ ಬೇಕಾಗಿಲ್ಲ. ಎಷ್ಟು ಸರ್ಟೇನ್ ಏಜ್ವರೆಗೂ ಬೇಕಾಗಿಲ್ಲ ಲವ್. ಹಾಂ, ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಎಷ್ಟೋ ಜನ ಹುಡುಗರು ಹಾಳಾಗ್ತಿದ್ದಾರೆ. ಹುಡುಗರಾಗಿರ್ಬೋದು, ಅಟ್ರಾಕ್ಷನ್ಗಾಗಿರ್ಬೋದು, ಇಂದ ಲವ್ ಆಗಿರ್ಬೋದು. ಎಷ್ಟೋ ಜನ ಹುಡುಗರು ಲೈಫ್ ಹಾಳಾಗ್ತಿದೆ, ಹುಡುಗಿರ ಲೈಫ್ ಹಾಳಾಗ್ತಿದೆ. ಏನು ಹೇಳಕ್ಕೆ ಎಷ್ಟೋ ಜನ ಈ ವಯಸ್ಸಿಗೆ ಸಿಗರೇಟ್ ಆಗಿರ್ಬೋದು, ಎಣ್ಣೆ ಆಗಿರೋದು ಎಲ್ಲ ಕಲ್ತ್ಕೊಂಡು ಲೈಫ್ ಅಪ್ಪ ಅಮ್ಮನಿಗೆ ನೋಡ್ಕೊಳ್ದೆ ಎಷ್ಟೋ ಜನ ಮನೇಲಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದು ಫ್ಯಾಮಿಲಿ ಸಜೆಷನ್ ಮೇಲೇ ಹೋಗ್ಬೇಕು ಯಾವಾಗಲೂ. ಹಾಂ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರ ಮಾತಿಗೆ, ಅವ್ರ ಜನಕ್ಕೆ, ಆಡಿಯನ್ಸ್ಗಳಿಗೆ? ಲೈಫಲ್ಲಿ ಹಾಳಾಗ್ಬಾರ್ದು, ಅದರಿಂದ ಹೋಗ್ಬಿಟ್ಟು ಹಾಳಾಗ್ಬಾರ್ದು. ಹಾಂ, ಮನೇಲಿ ಫ್ಯಾಮಿಲಿ ಮಾತು ಕೇಳಬೇಕು. ಓಕೆ, ಸಜೆಷನ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಬ್ರೋ. ಇಷ್ಟೊತ್ತು ನಮ್ಗೆ ಗೊತ್ತಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಇವಾಗ ನೋಡ್ಕೊಂಡ್ಬಂತಲ್ಲ, ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅದೇ ಥರ ಇವಾಗ ಇನ್ನೊಬ್ಬರು ಸಿಕ್ಕಿದ್ದಾರೆ, ಬನ್ನಿಗೆ ಸಾಕು ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಸರ್ ನಮಸ್ಕಾರ. ನಿಮ್ಮ ನೇಮು? ನನ್ನ ಹೆಸರು ಮಲ್ಲೇಶ್ ಅಂತ. ಸರ್ ನಿಮ್ಮ ಹೆಸರು? ಹೇಳ್ತಿಲ್ಲ. ಸರ್ ಇದು ಯಾವ ಊರು ನಿಮ್ದೆಲ್ಲ? ನಮ್ದೆಲ್ಲ ಯಳಂದೂರು ಪಕ್ಕ ಇರೋ. ಓಕೆ ಸರ್, ನಮ್ಮ ನಗರದವರು ಮೈಸೂರಲ್ಲಿ ತುಂಬ ಸಿಕ್ಕಿ ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ನಮ್ ಜೀವ ಕಣ್ಣು ಇರೋದೇ ಈಗ ನಮ್ ಒಳಗೈಕ ಯಳಂದೂರ್ ಐಕ ಅದೇ ಥರ ನಿಮ್ಮ 3 ಕ್ವಶನ್ ಕೇಳ್ಬೋದಾ? ಹೇಳಿ ಸರ್. ಈಗ ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಸರ್ ಗೊತ್ತಲ್ಲ ನಿಮಗೆ? ಅದೇ ಥರ ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಸರ್ಗಿರೋ ಕ್ರೇಜು, ಫ್ಯಾನ್ಸು ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಯಾರಿಗಿದೆ? ಸರ್ ನಮಗೆ ಪುನೀತ್ ಅಂದರೆ ನಮ್ಗೆ ತುಂಬ ಇಷ್ಟ. ಹಾಂ, ಅವ್ರಿಗಿದೆ ಅಂದರೆ ನಮ್ಗೆ ತುಂಬ ಇಷ್ಟ. ಹಾಂ, ನೀವು ಅವ್ರಿಗಿದೆ ಅಂತೀರಾ? ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಕ್ರೇಜ್ ಇದೆ ಅಂತ ನಾನು ಕೇಳ್ತಾ ಇರೋದು. ಪುನೀತ್ ರಾಜ್ಕುಮಾರ್ ಸರ್. ಪುನೀತ್ ಸರ್ ಸರ್ ಅದೇ ಥರ ಈಗ ಫಸ್ಟ್ ಕ್ವಶನ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಈ ಸೆಕೆಂಡ್ ಕ್ವಶನ್ ಬಂದು ಈಗ ನಂಬಿಕೆ ಅಂದರೆ ಏನು? ನಂಬಿಕೆ ಯಾರ ಮೇಲೆ ಇರ್ತಾರೆ, ಯಾಕೆ? ಜಾಸ್ತಿ ಫ್ರೆಂಡ್ಗಳ ಮೇಲೆ ಸರ್. ಹಾಂ, ಯಾಕೆ ಯಾರ ಮೇಲೆ ನಂಬಿಕೆ ಇರ್ತೀರಾ? ಫ್ರೆಂಡು ಅಂತಂದ್ರೆ ಇವಾಗ ಏನು ಕಷ್ಟ ಸುತ್ತ ಅವರೇ
ಇರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯಲ್ಲ ಬಿರಲಿ ಲಾಸಿರಲಿ ಬೆಂಬಲದ ಬೆಟ್ಟಬೋ. ಇವಾಗ ಒಂದು ಫೋನ್ ಮಾಡಿದ್ರೆ ಮೈಸೂರು ಬಂದಿವಿ ಅಂತಂದ್ರೆ ಒಂದು ಪ್ರಾಬ್ಲಮ್ ಆದ್ರೂ ದುಡ್ಡು ಹಾಕಿ ಅಂದ್ರೆ ಅದು ದಿಢೀರ್ನ ಹಾಕ್ತಾರೆ. ಯಾರು ಬೇರೆ ಅಂತ ಹಾಕಲ್ಲ. ರಿಲೇಟಿವ್ಸ್ ಬಗ್ಗೆ ಅಂದ್ರೆ ಸರ್ ರಿಲೇಟಿವ್ ಯಾರ ರಿಲೇಟಿವ್ ಬನ್ನಿ ಸರ್, ರಿಲೇಟಿವ್ಗಳು ಎಲ್ಲ ಮಾತು ಅಷ್ಟೇ. ಬ್ರಹ್ಮಚಾರಿ ಮಾತಿನ ಮೇಲೆ ನಿಗಾ ಇರ್ಲಿ. ಕಷ್ಟ ಸುಖಕ್ಕಾಗೋದು ಸಂಬಂಧಿಕರೇ ಕಣೋ. ಕಷ್ಟ ಸುಖ ಅಂದಾಗ ಬರೋರು ಫ್ರೆಂಡ್ಸ್, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಸರ್ ಅದು ಏಳನೇ ಕ್ವಶನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ರಿಯಾಕ್ಟ್ ಮಾಡಿದ್ರಿ. ಈಗ ಲಾಸ್ಟ್ ಕ್ವಶನ್, ಈಗ ಈ ಸಿಚುವೇಶನಲ್ಲಿ ಎಷ್ಟೋ ಜನ ಲವ್ ಅಂತ ಹಾಳಾಗ್ತಿದ್ದಾರೆ. ಲವ್ ಏನಕ್ಕೆ ಹಾಳಾಗ್ತಿದ್ದಾರೆ, ಏಕೆ ಲವ್ ಬಗ್ಗೆ ಹೇಳ್ಬೇಕಂದ್ರೆ ಏನೇನಕ್ಕೆ ಇಷ್ಟಪಡ್ತೀರಾ? ನಮ್ದೇನೋ ಲವ್ ಮ್ಯಾರೇಜ್ ಅಲ್ಲ, ಆದ್ರೆ ಈಗಿನ ಇದ್ರಲ್ಲಿ ನೋಡ್ತಾ ಇದ್ದೇವೆ ಲವ್ ಮ್ಯಾರೇಜ್ ಅಂತಂದ್ರೆ ಈಗಿನ ಇದ್ರಲ್ಲಿ ಫಸ್ಟ್ ಅವ್ವ ಅಪ್ಪ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅವರ ಪರ್ಸನಲ್ ಅವ್ರು ಏನೋ ಮಾಡ್ಕೊಳ್ಳಿ, ಈಗ ತಂದೆ ತಾಯಿ ನೋಡ್ಕೊಳ್ಳಿ. ಓಕೆ ನೋಡ್ಕೊಳ್ಳಿ, ಓಕೆ ಸರಿ. ಅದು ಈ ಸಿಚುವೇಶನ್ ನಮ್ಮಂತ ಹುಡುಗರುಗಳು ಇರ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ, ಫಸ್ಟ್ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಓಕೆ ದುಡ್ಡು ಮಾಡಿ ಅಂತೀರಾ? ಫಸ್ಟ್ ದುಡ್ಡು, ಆಮೇಲೆ ಹುಡುಗಿ. ನೋಡ್ರ ಎಲ್ಲದಕ್ಕೂ ಏನ್ ದುಡ್ಡು ದುಡ್ಡು ದುಡ್ಡು. ಏಯ್ ಯಾವನು ಲೆಕ್ಕ ಇಟ್ಕೋಬಾರ್ದು, ತುಂಬಾ ದುಡ್ಡು ಮಾಡ್ತಿರ್ಬೇಕು. ಆಮೇಲೆ ಲವ್ ಇವೆಲ್ಲ ನನ್ನ ಪ್ರಕಾರ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಬೇಕು. ಎಷ್ಟೋ ಜನ ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಪ್ಪ ಅಮ್ಮ ತಪ್ಪು ಅಂತ ಹೇಳ್ಬೋದು ಸರ್, ಎಲ್ಲ ತಪ್ಪು. ಇವತ್ತು ನಾವು ಅವ್ರನ್ನವ್ರಿಗೆ ಹಾಕ್ಬೋದು, ನಾಳೆ ದಿನ ನಮ್ಮ ಅಕ್ಕ ನಮ್ಮನ್ನವ್ರಿಗೆ ಹಾಕ್ಬಿಡ್ತಾರಲ್ಲ. ಕರ್ಮನದ್ ಯಾರಿಗೂ ಬಿಡ, ಕರ್ಮ ಎಲ್ಲೂ ಹೋಗಲ್ಲ. 100% ಕರ್ಮ ಯಾವತ್ತು ನನ್ನ ಹಿಂದೆನೆ ಕಾಯ್ತಾ ಇರ್ತದೆ. ನಾನು ಮಾಡಿದ್ ನನಗೆ, ನೀನ್ ಮಾಡಿದ್ ನಿನ್ಗೆ, ರೊಟ್ಟಿ ತಿರುವಾಗ್ದಂಗ ಅಂತ ಏನ್ ಹೇಳೋರು ದೊಡ್ಡವರು. ಹೌದು ಸರ್. ಓಕೆ ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರೋಲ್ಲ. El Dorado.